ಇನ್ನು ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ 18 ಕಮ್ಯೂನ್ ಪಬ್ನ ಮೇಲೆ ಈ ಕೇಸ್ ದಾಖಲಾಗಿರೋದು. ಕಸ್ತೂರ್ಬಾ ರಸ್ತೆಯಲ್ಲಿ 18 ಕಮ್ಯೂನ್ ಪಬ್ ಇದೆ. ದಮ್ ಹೊಡೆಯೋಕೆ ಜಾಗ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಇದೆ. ರೆಸ್ಟೋರೆಂಟ್ ಮ್ಯಾನೇಜರ್ ಸಿಬ್ಬಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೊಟ್ಟ ದೂರಿನ ಅನ್ವಯ ಈ ಕೇಸ್ ದಾಖಲಾಗಿರೋದು. ದಮ್ ಹೊಡೆಯೋದಕ್ಕೆ ಜಾಗ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್. ಈ ಕೊಹ್ಲಿ ಅವರ ಮಾಲೀಕತ್ವದ ಈ ರೆಸ್ಟೋರೆಂಟು ಪಬ್ನ ಮೇಲೆ ಪದೇ ಪದೇ ದೂರುಗಳು ಆರೋಪಗಳು ಕೇಳಿ ಬರ್ತಾನೆ ಇದೆ. ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಲ್ಲಿ ಕೊಹ್ಲಿ ಮಾಲೀಕತ್ವದ ಪಬ್ ಇದೆ. ಇದರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ಗೆ ಕಾರಣ ಧೂಮಪಾನ ಮಾಡೋದಕ್ಕೆ ಪ್ರತ್ಯೇಕ ಸ್ಥಳ ಮೀಸಲಿಟ್ಟಿಲ್ಲ ಅನ್ನೋದು. ಚಂದ್ರಶೇಖರ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಪದೇ ಪದೇ ಈ 18 ಕಮ್ಯೂನ್ ಮೇಲೆ ದೂರುಗಳು ಬರ್ತಾನೆ ಇದೆ. ಈಗ ಯಾವ ಕಾರಣಕ್ಕಾಗಿ ಎಫ್ಐಆರ್ ದೂರು ಅಂತ? ಖಂಡಿತವಾಗಿ ವಾಸುದೇವ್, ಈಗಾಗಲೇ ಕಸ್ತೂರ್ಬಾ ರಸ್ತೆಯಲ್ಲಿರುವಂತಹ 18 ಒಂದು ಪಬ್ ಮೇಲೆ ಸಾಕಷ್ಟು ದೂರುಗಳು ದಾಖಲಾಗಿರುವಂತಹದ್ದು. ಆದ್ರೆ ಎಲ್ಲೂ ಕೂಡ ಅದು ಎಫ್ಐಆರ್ ಆಗಿರಲಿಲ್ಲ. ಆದ್ರೆ ಇದು ಕೂಡ ಏನು ದೊಡ್ಡ ಮಟ್ಟಿಗೆ ಸದ್ದಾಗಿರ್ಲಿಲ್ಲ. ಆದ್ರೆ ಕೇವಲ 29ರಂದು ಒಂದು ರೇಡ್ ಆಗುತ್ತೆ. ಆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಮೋಕಿಂಗ್ ಮಾಡ್ಲಿಕ್ಕೆ ಸಪರೇಟ್ ಜಾಗವನ್ನ ಮೀಸಲಾತಿ ಇಟ್ಟಿಲ್ಲ, ಎಲ್ಲಿ ಬೇಕಾದ್ರಲ್ಲಿ ಸ್ಮೋಕ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಪಬ್ ಅಲ್ಲಿ ವಾತಾವರಣ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಅದಾದ ನಂತರ ಈ ಒಂದು ಕಂಪ್ಲೇಂಟ್ ಅನ್ನ 29ನೇ ತಾರೀಕೆ ಒಂದು NCR ಮಾಡ್ಕೋತಾರೆ. ಆದ್ರೆ ಎಫ್ಐಆರ್ ಆಗಿರೋದ್ರಿಲ್ಲ. ಈಗ ಸದ್ಯಕ್ಕೆ ನ್ಯಾಯಾಲಯದ ಅನುಮತಿ ಅಂದ್ರೆ PCR ಮಾಡಿಕೊಂಡು ಈಗಾಗಲೇ ಎಫ್ಐಆರ್ ಅನ್ನ ಕೂಡ ಮಾಡಿಕೊಂಡು ತನಿಖೆಯನ್ನ ಮಾಡಬೇಕು ಅನ್ನುವಂತಹದ್ದು ಒಂದು ಈಗ ಆದೇಶ ಆಗಿರುವಂತದ್ದು. ಅದರ ಬೆನ್ನಲ್ಲೇ ಈಗಾಗಲೇ ಏನು ಅವಧಿಗೂ ಮೀರಿ ಈ ಪಬ್ ಓಪನ್ ಆಗಿರುತ್ತೆ ಅಂತ ಹೇಳಿ ಈ ಹಿಂದೆ ಜುಲೈನಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಬಟ್ ಆದ್ರೆ ಸ್ವಯಂ ಪ್ರೇರಿತವಾಗಿ ಆ ಎಫ್ಐಆರ್ ದಾಖಲಾಗಿತ್ತು. ಬಟ್ ಆದ್ರೆ ಈಗ ಆ ರೀತಿಯಾಗಿಲ್ಲ. ಪ್ರಕರಣ ದೂರು ಕೊಟ್ಟ ನಂತರ ಈಗ ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿರುವಂತಹದ್ದು. ಈಗ ಸದ್ಯಕ್ಕೆ NCR ಮಾಡ್ಕೊಂಡ ನಂತರ PCR ಮಾಡಿ ಈಗಾಗಲೇ ಎಫ್ಐಆರ್ ಮಾಡ್ಕೊಂಡು ಈಗಾಗಲೇ ಏನು ಪಬ್ನ ಮ್ಯಾನೇಜ್ಮೆಂಟ್ಗೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಜೊತೆಗೆ ಅದಕ್ಕೆ ಪ್ರತ್ಯೇಕವಾದಂತಹ ರೂಲ್ಸ್ ಅನ್ನ ಏನೆಲ್ಲ ಇರುತ್ತೆ ಅದನ್ನ ಫಾಲೋ ಮಾಡಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಪೊಲೀಸರು ಮಾಡಿರುವಂತಹದ್ದು. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ಸೊ ಇಲ್ಲಿ ಇವಾಗ RCB ಅಭಿಮಾನಿಗಳಂತೂ ಸದ್ಯಕ್ಕೆ ಬಿಟ್ಬಿಟ್ರೋ ಅನ್ನೋ ರೀತಿ ಆಗಿದೆ. ಏನೋ ಒಂದು ಫೈನಲ್ ಬೇರೆ ಇದೆ, ಅದು ಮುಗೀಲಿ ಆಮೇಲೆ ಇದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಅನ್ನೋ ಥರ ಆಗಿದೆ. ಆದರೆ ಕಾನೂನು ಎಲ್ರಿಗೂ ಕಾನೂನೇ, ಎಲ್ಲರೂ ಪಾಲಿಸಲೇಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.